ಪ್ರೀತು ಅವಳು ಅಷ್ಟು ಚೆನ್ನಾಗಿ ಹೇಳಿದ್ಲು. ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಇದರಿಂದ ದೂರ ಇರು ಅಂತ ಹೇಳಿದ್ರು ನೀನಿನ್ನೂ ಅವಳ ಬಗ್ಗೆನೇ ಥಿಂಕ್ ಮಾಡ್ತಿದ್ಯಲ್ಲೋ. ಇಲ್ಲ ಅಕ್ಕ, ನೀನ್ ಕಾವೇರಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವಳು ಹಾಗೆ ಹೇಳಲಿಲ್ಲ. ನೋಡು ಪ್ರೀತು, ನಾನು ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ನೀನು ಅವಳನ್ನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲ ಅಕ್ಕ, ಅವಳು ಈ ಮದ್ವೆನ ಹಾಗೆ ಆಗ್ತೀನಿ ಅನ್ನೋ ಥರ ಏನೂ ಹೇಳಿಲ್ಲ. ಆದ್ರೆ ಆಗಲ್ಲ ಅನ್ನೋ ಅಶ್ಯೂರೆನ್ಸ್ ಕೊಡ್ಲಿಲ್ಲ ಅಲ್ವಾ? ಈಗಿನ ಕಾಲದ ಹುಡುಗಿರು ತುಂಬಾ ಹುಷಾರಿರ್ತಾರೆ ಪ್ರೀತು. ಬೇಕು ಅಂತಾನೂ ಹೇಳಲ್ಲ, ಬೇಡ ಅಂತಾನೂ ಹೇಳಲ್ಲ. ಆದ್ರೆ ಅವ್ರಿಗೆ ಏನ್ ಬೇಕೋ ಅದು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮಾಡ್ತಾ ಇರ್ತಾರೆ. ಅಕ್ಕ, ಕಾವೇರಿ ಅಂತ ಹುಡುಗಿ ಅಲ್ಲ ಅಕ್ಕ. ಫೂಲ್ ಕಣು ನೀನು. ನೀನಿಲ್ಲಿ ಅವಳ ನೆನ್ಪಲ್ಲಿ ವೈನ್ ಕುಡಿತಾ ಇರು, ಅವಳಲ್ಲಿ ಮದ್ವೆ ಮೆನುಗೆ ಏನೇನ್ ಬೇಕು ಅಂತ ಡಿಸೈಡ್ ಮಾಡ್ತಾ ಇರ್ತಾಳೆ. ನಿಜವಾಗ್ಲೂ ಅವಳ ಮದ್ವೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಅಂತೀಯಾ? ಇನ್ನೇನ್ ಮತ್ತೆ, ಅವಳ ಮನ್ಸಲ್ಲಿ ನಿಜವಾಗ್ಲೂ ಮದ್ವೆ ಆಗೋ ಇಂಟೆನ್ಷನ್ಸ್ ಇರ್ಲಿಲ್ಲ ಅಂದ್ರೆ ಅದನ್ನ ನೇರವಾಗಿ ಹೇಳಿರೋಳು. ಅದ್ ಸರಿ, ಅವಳು ಗಂಡಿನ ಕಡೆಯವ್ರು ಬಂದಿದ್ರು ನನಗಿಷ್ಟ ಇಲ್ಲ ಅಂತ ಹೇಳ್ದೆ ಅಂತ ಒಂದ್ ಮಾತಾದ್ರೂ ನಿನ್ನ ಹತ್ರ ಹೇಳಿದ್ಲಾ? ಇದ್ರಲ್ಲೇ ತಿಳ್ಕೊ ಕಾವೇರಿ ಏನು ಅಂತ. ಶಿ ಇಸ್ ನಾಟ್ ವಿತ್ ಯು. ನೀನ್ ಅವಳಿಗೋಸ್ಕರ ಎಷ್ಟೊಂದು ಚಡಪಡಿಸ್ತೀಯಲ್ಲ, ಅವಳು ಒಂದೇ ಒಂದ್ ದಿನನಾದ್ರೂ ನಿನ್ನ ಮಿಸ್ ಮಾಡಿದ್ದಾಳ? ಹಾಗ್ ಮಾಡಿದಿದ್ರೆ ಅವಳು ನಿನ್ನ ಅವಾಯ್ಡ್ ಮಾಡಕ್ ಆಗ್ತಿತ್ತಾ? ನೋ ಪ್ರೀತು, ಶಿ ಜಸ್ಟ್ ವಾಂಟ್ಸ್ ಕಂಫರ್ಟ್, ಪ್ರೀತಿ ಅಲ್ಲ. ನೋಡು ಪ್ರೀತು, ನಾವು ಪ್ರೀತಿಸೋರ್ಗಿಂತ ನಮ್ಮನ್ನ ಪ್ರೀತಿಸೋರ್ ನಮ್ಮ ಮದ್ವೆ ಆದ್ರೆ ನಮ್ ಲೈಫು ಚೆನ್ನಾಗಿರತ್ತೆ. ಈ ವಿಷಯನ ಆ ಕಾವೇರಿ ಅರ್ಥ ಮಾಡ್ಕೊಂಡಿಲ್ಲ. ದಯವಿಟ್ಟು ನೀನ್ ಅರ್ಥ ಮಾಡ್ಕೊ, ನಿನ್ ಲೈಫ್ ಚೆನ್ನಾಗಿರತ್ತೆ. ನೋಡು, ಆ ಕಾವೇರಿಗಿಂತ ಒಳ್ಳೆ ಹುಡುಗಿನ ನಾನ್ ಹುಡುಕೊಡ್ತೀನಿ. ನೀನ್ ಆ ಕಾವೇರಿನ ನಿನ್ ಮನಸ್ಸಿಂದ ಫಸ್ಟ್ ಕಿತ್ತು ಬಿಸಾಕು. ಲಿಸನ್, ವರ್ತಿಲ್ದೇ ಇರೋರ್ಗೆ ನಮ್ ಟೈಮ್ ಮತ್ತೆ ಎನರ್ಜಿನ ವೇಸ್ಟ್ ಮಾಡಬಾರ್ದು. ಗೋ ಗೋ, ಇವತ್ತಿಂದ ಆ ಕಾವೇರಿ ಅನ್ನೋ ಗುಂಗಿಂದ ಆಚೆ ಬಾ. ಗೋ ಇನ್ಸೈಡ್. ಪ್ರೀತು, ಯಾರಾದ್ರೂ ನಮ್ಮನ್ನ ಮರ್ತು ಬಿಡು ಅಂದಾಗ ನಾವು ಅವ್ರನ್ನ ಮರ್ತು ಬಿಡ್ಬೇಕು. ನಮ್ಮನ್ನ ಬೇಡ ಅನ್ನೋರು ನಮಗೂ ಬೇಡ. ಜಸ್ಟ್ ಕೀಪ್ ದಿಸ್ ಇನ್ ಯೋರ್ ಮೈಂಡ್. ಕಾವೇರಿ, ನಿನ್ನಿಂದ ನನ್ನ ತಮ್ಮನ ಲೈಫಿಗೆ ಏನಾದ್ರೂ ಆದ್ರೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಕಾವೇರಿ ಮೇಲೆ ತುಂಬಾ ಸೆಂಟಿಮೆಂಟ್ ಬೆಳೆಸ್ಕೊಂಡಿದ್ದೆ ತಪ್ಪಾಯ್ತು ಅನ್ಸುತ್ತೆ. ಛೇ, ನಾನು US ಇಂದ ಬಂದಿದ್ದೆ ತಪ್ಪಾಯ್ತು. ನನ್ನ ಜೊತೆ ಅಷ್ಟು ಚೆನ್ನಾಗಿದ್ದಿದ್ದು ಕಾವೇರಿ ಯಾಕೆ ಹಿಂಗೆ ಮಾಡ್ತಿದ್ದಾಳೆ? ಯಾಕೆ ಹಿಂಗೆ ಆಡ್ತಿದ್ದಾಳೆ? ನನಗೊಂದು ಮಾತು ಹೇಳು ಪ್ರೀತು, ನಿನ್ನ ಹತ್ರ ನಿನ್ ದುಡ್ಡಲ್ಲಿ ತಗೊಂಡಿರೋದು ನಿಂದು ಅಂತ ಇರೋದು ನಿನ್ನ ಹತ್ರ ಏನಿದೆ? ಇನ್ನು ನಿಮ್ಮಪ್ಪ ನೆರಳಲ್ಲಿ ಬದುಕ್ತಿರೋ ನೀನು. ನಿನಗೆ ನಿಂದೇ ಆದಂತ ಐಡೆಂಟಿಟಿ ಏನಿದೆ? ನೀನು ಪರಶುರಾಮ್ ಮಗ ಅಷ್ಟೇ. ಪ್ರೀತಮ್ ಯಾವತ್ತೂ ಪರಶುರಾಮ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾಳೆ ದಿನ ನೀನ್ ಆಫೀಸ್ ಬಾಸ್ ಆದ್ರೂನು ಅಷ್ಟೇ. ಕಾವೇರಿ ಇಷ್ಟು ದಿನ ನನ್ನ ಜೊತೆ ಚೆನ್ನಾಗಿರೋ ಥರ ನಾಟಕ ಮಾಡಿದ್ಲ. ಅಕ್ಕ ಹೇಳ್ದಾಗೆ ನಾನಿನ್ನು ಕಾವೇರಿನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ವಾ? ಯಾರೋ US ಹುಡುಗ ಸಿಕ್ಕಿದ ತಕ್ಷಣ ಕಾವೇರಿ ಮದ್ವೆನೇ ಆಗ್ಬಿಡ್ತಾಳ? ನನ್ನನ್ನು ಬಿಟ್ಟು US ಹೊರಟೋಗ್ತಾಳ? ಇಷ್ಟು ದಿನ ನನ್ನ ಲವ್ವಿಗೆ ಸಪೋರ್ಟ್ ಮಾಡ್ತಿದ್ದ ಅಕ್ಕನೇ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಾಳೆ ಅಂದ್ರೆ ಏನರ್ಥ? ಕಾವೇರಿ ಹೇಳ್ದಾಗೆ
ಅವಳ ಲೈಫ್ ಡಿಸಿಷನ್ ಅವಳದೇ ಇರ್ಬೋದು. ಅವಳ ಕಣ್ಣಲ್ಲಿ ಬಿಹೇವಿಯರಲ್ಲಿ ಪ್ರೀತಿ ಇತ್ತು, ಕೇರ್ ಇತ್ತು, ನಿನ್ನೇನು ಬಿಟ್ಕೊಡಲ್ಲ ಅನ್ನೋ ಫೀಲ್ ಇತ್ತು. ಅದಕ್ಕೆ ಅಲ್ವಾ ಅವಳ ಲೈಫಲ್ಲಿ ನನಗೂ ಪ್ಲೇಸ್ ಬೇಕು ಅಂತ ಅನ್ಸಿದ್ದು. ಈಗ ಅವಳೇ ಕ್ರಿಯೇಟ್ ಮಾಡಿ ಫೀಲಿಂಗ್ಸ್ನ ಅವಳೇ ಕಾಲಲ್ಲಿ ಒತ್ತೋಗೋದು ಅಂದ್ರೆ ಏನು? ಕಾವೇರಿ, ಏನಾಗಿದೆ ನಿನಗೆ? ನಿನ್ನ ಮನ್ಸಲ್ಲಿ ಏನಿದೆ ಅಂತ ಸ್ಟ್ರೈಟಾಗಿ ಹೇಳ್ಬಿಡು. ಈ ಥರ ಸಡನ್ ಆಗಿ ಚೇಂಜ್ ಆದ್ರೆ ನಾನು ಏನು ಮಾಡಬೇಕು? ಅಕ್ಕ ನೋಡಿದ್ರೆ ನಿನ್ನ ಮದುವೆ ಆಗೋಯ್ತು ಅನ್ನೋ ಥರ ಮಾತಾಡ್ತಿದ್ದಾಳೆ. ನೀನು ನೋಡಿದ್ರೆ ನನ್ನ ಲೈಫು ನನ್ನ ಇಷ್ಟ ಅಂತ ಹೇಳ್ತಿದ್ಯಾ. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ನೋ, ಕಾವೇರಿ ಇಸ್ ಮೈನ್. ಅವಳು ನನ್ನವಳು, ನನಗೋಸ್ಕರನೇ ಹುಟ್ಟಿರೋಳು. ನೀನೇನಾದರೂ ಆ ಹುಡುಗನ ಮದುವೆ ಆಗ್ಬಿಟ್ರೆ ನಾನು ಹುಚ್ಚ ಆಗೋಗ್ತೀನಿ ಕಾವೇರಿ. ನೀನು ಬೇರೆ ಯಾರನ್ನೂ ಮದುವೆ ಆಗಬಾರ್ದು. ನೀನನ್ನು ಕಳ್ಕೊಳ್ಳೋ ಶಕ್ತಿ ನನ್ಗಿಲ್ಲ ಕಾವೇರಿ, ನನಗಿಲ್ಲ. ಜನಕ್ಕೆ ಸ್ವಲ್ಪನೂ ಟ್ರಸ್ಟ್ ವರ್ತಿನೆಸ್ ಅನ್ನೋದೇ ಇರೋದಿಲ್ಲ. ನಾವ್ ಯಾರನ್ನ ನಮ್ಮೋರು ಅಂತ ನಂಬಿರ್ತೀವಲ್ಲ, ಅವರೇ ಬೆನ್ನ ಹಿಂದೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ. ಛೇ, ಸ್ವಲ್ಪನೂ ಗ್ರಾಟಿಟ್ಯೂಡೇ ಇಲ್ಲ. ಸೋ ಕ್ರೂಯಲ್ ಪೀಪಲ್. ಕಾತಿಗೆ ನನ್ನ ವಿಷಯ ಏನಾದರೂ ಗೊತ್ತಾಗೋಯ್ತಾ? ನೋಡು ಪ್ರಭಾ, ಕಾವೇರಿ ಎಂಥ ಮೋಸ ಮಾಡಿದಾಳೆ ಅಂತ. ಓಹೋ, ಇವಳು ಬೈದಿದ್ದು ಕಾವೇರಿಗ? ಕಾವೇರಿ ಇಸ್ ಗೆಟಿಂಗ್ ಮ್ಯಾರಿಡ್. ಮದ್ವೆ ಆಗಿ US ಸೆಟ್ಲ್ ಆಗ್ತಾ ಇದ್ದಾಳೆ. ಅದರಲ್ಲಿ ತಪ್ಪೇನಿದೆ ಕಾತಿ? ಏನ್ ಪ್ರಭು, ಎಲ್ಲ ಗೊತ್ತಿದ್ದು ನೀನ್ ಈ ತರ ಮಾತಾಡ್ತಾ ಇದ್ಯಾ? ನಮ್ ಪ್ರೀತು ಕಾವೇರಿನ ಇಷ್ಟಪಟ್ಟಿದ್ ವಿಷಯ ನಿನಗ್ ಗೊತ್ತಿರ್ಲಿಲ್ವಾ? ನಾನು ಅವರಿಬ್ರನ್ನ ಒಂದು ಮಾಡ್ಬೇಕು ಅಂತ ಎಷ್ಟು ಕಷ್ಟಪಟ್ಟೆ. ಆದ್ರೆ ಅವಳು ಇವಾಗ ಯಾವ್ದೋ ಬೇರೆ ಹುಡುಗನ್ನ ಮದ್ವೆ ಆಗಿ ಅಬ್ರಾಡಲ್ಲಿ ಸೆಟಲ್ ಆಗ್ಬೇಕು ಅಂತ ಇದ್ದಾಳೆ. ನನಗೆ ಗೊತ್ತಿತ್ತು ಕಾತಿ, ಇದು ಹೀಗೆ ಆಗತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಾನು ನಿಂಗೆ ಮುಂಚೆನೇ ಹೇಳ್ತಿರ್ಲಿಲ್ವಾ ಕಾವೇರಿ ಪ್ರೀತಮ್ಗೆ ಒಳ್ಳೆ ಪೇರ್ ಅಲ್ಲ ಅಂತ? ಶಿ ಈಸ್ ವೆರಿ ಕ್ಯಾಲ್ಕುಲೇಟಿವ್. ಅದಕ್ಕೆ ಫಾರಿನ್ ಹುಡುಗ ಸಿಕ್ಕಿದ್ದಾನೆ ಅಂದ ತಕ್ಷಣ ಅವಳು ಮದುವೆಗೆ ಒಪ್ಕೊಂಡಿರೋದು. ಛೇ, ನಮ್ ಕಾವೇರಿ ಈ ಥರ ಮಾಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಪ್ರಭಾ. ನಮ್ಮ ಕಾವೇರಿ ಅಲ್ಲ, ಜಸ್ಟ್ ಕಾವೇರಿ ಅಷ್ಟೇ. ನೋಡು ಕಾತಿ, ಆಗೋದೆಲ್ಲ ಒಳ್ಳೇದಕ್ಕೆ. ಆ ದೇವರು ನಮ್ಮ ಪ್ರೀತುಗೆ ಒಳ್ಳೇದೇ ಮಾಡ್ತಾ ಇದ್ದಾನೆ ಅನ್ಕೋ. ಮದುವೆ ಆದ್ಮೇಲೂ ಪ್ರೀತುನ ಹೀಗೆ ಟ್ರೀಟ್ ಮಾಡ್ತಿದ್ರೆ ಏನ್ ಗತಿ ಹೇಳು? ನೋಡು ಕಾತಿ, ನಮ್ಮ ಪ್ರೀತಮ್ಗೆ ಒಳ್ಳೆ ಹುಡುಗಿನ ನಾನು ನೋಡ್ತೀನಿ. ಹೀಗೆಲ್ಲ ಮೋಸ ಹೋಗಿ ಮದುವೆ ಆಗಿ ಲೈಫ್ ಸ್ಪಾಯ್ಲ್ ಮಾಡ್ಕೊಳ್ಳೋದಕ್ಕಿಂತ ಅವಳನ್ನ ಮೀರ್ಸೋಂಥ ಹುಡುಗಿನ ಮದುವೆ ಆಗಿ ತಲೆ ಎತ್ತಿ ನಡಿಬೇಕು. ಎಸ್ ಪ್ರಭಾ, ಯು ರೈಟ್. ನಾವು ನಮ್ಮ ಪ್ರೀತುಗೆ ಒಂದು ಒಳ್ಳೆ ಮನೆತನದ ಹುಡುಗಿನ ಹುಡುಕ್ಬೇಕು. ಈ ಕಾವೇರಿ ಥರ ದುಡ್ಡಿಗಾಸೆ ಪಡೋರನ್ನಲ್ಲ. ನಿಂಗೀಗ್ಲಾದರೂ ಅರ್ಥ ಆಯ್ತಲ್ಲ, ಕಾವೇರಿ ಒಳ್ಳೆಯವಳಲ್ಲ ಅಂತ. ನಂಗಷ್ಟು ಸಾಕು. ನನಗೆ ಸ್ಟ್ರಾಂಗ್ ಕಂಟೆಂಡರ್ ಅಂದರೆ ಅದು ಕಾವೇರಿ ಒಬ್ಬಳೇ ಇದ್ದಿದ್ದು. ಅವಳೀಗ ಈ ರೀತಿ ಮಾಡಿರೋದು ಕಾತಿ ಕಾನ್ಫಿಡೆನ್ಸ್ನ ಕಳ್ಕೊಂಡಿದ್ದಾಳೆ. ಇನ್ನು ಅವಳನ್ನ ಆಫೀಸಿಂದ ಕಿತ್ತೆಸೆಯೋದು ದೊಡ್ಡ ಸಮಸ್ಯೆನೇ ಅಲ್ಲ.